ಸರ್ ಈಗ ಪಕ್ಷ ಯಾವ ರೀತಿ ಇದನ್ನು ಇದು ಮಾಡುತ್ತೆ ಸರ್ ನಿನ್ನೆ 26ನೇ ತಾರೀಕು ಮಾರ್ಚ್ ಬುಧವಾರ ನಿನ್ನೆ ನಾವು ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯಕ್ಕೇ ಒಂದು ಮಾಹಿತಿ ಬಂತು. ಬಿಜಾಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿದೆ. ಆದರೆ ಇದು ಕೂಡ ನಾವು ಜಿಲ್ಲಾಧ್ಯಕ್ಷನಾಗಿ ಬಿಜಾಪುರ ನಮಗೂ ಕೂಡ ಒಂದು ನೋವಿನ ಸಂಗತಿನೇ. ಆದರೆ ಪಕ್ಷ ಒಂದು ಶಿಸ್ತಿನ ಪಕ್ಷ ಆಗಿರೋದ್ರಿಂದ ಬಸನಗೌಡ ಪಾಟೀಲ್ ಕೂಡ ಸಾಕಷ್ಟು ಕಾಲಾವಕಾಶ ಕೊಟ್ಟರು. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ವಯಸ್ಸಿನಲ್ಲಿ ಸಣ್ಣವರಿದ್ದರೂ ಕೂಡ ಅವರ ಪ್ರಬುದ್ಧತೆ ಸಾಕಷ್ಟು ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ರು ಕೂಡ ಅವರು ಒಂದನ್ನು ಕೂಡ ಮಾತನಾಡಲಿಲ್ಲ. ಪಕ್ಷದ ವರ್ಚಸ್ಸನ್ನು ಹಾಳಾಕತ್ತಿಸಿಂದ ಮೌನವಾಗಿಯೇ ಅವರು ಇದ್ದರು. ಮತ್ತು ಭಾಳಷ್ಟು ಹಿರಿಯ ರಾಜಕಾರಣಿ, ಇಡೀ ರಾಜ್ಯನೇ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಯಡಿಯೂರಪ್ಪನವರು ಕೂಡ ಭಾಳ ಸೌಮ್ಯದಿಂದನೇ ಅವರು ವರ್ತನೆ ಮಾಡಿದರು. ಇದರಲ್ಲಿ ಅವ್ರದ್ದೇನೂ ಪಾತ್ರ ಇಲ್ಲ. ಇವತ್ತು ಜಿಲ್ಲಾಧ್ಯಕ್ಷನಾದಂಥ ನಂದು ಏನು ಪಾತ್ರ ಇರೋದಿಲ್ಲ. ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಶಿಸ್ತು ಏನು ಒಂದು ಸಮಿತಿ ಅದ, ಅವರು ಪಕ್ಷದ ಡೆವಲಪ್ಮೆಂಟ್ ವಿಚಾರದಲ್ಲಿ ಆ ಪಕ್ಷಕ್ಕೆ ಹಾನಿ ಆಗಿಬರ್ತಕ್ಕಂಥ ವಿಚಾರದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವೊಬ್ಬ ಜಿಲ್ಲಾಧ್ಯಕ್ಷನಾಗಿ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ. ನಾನು ಜಿಲ್ಲಾಧ್ಯಕ್ಷ, ಇಲ್ಲಿವರೆಗೆ ನನಗೆ ಯಾವ ರಾಜೀನಾಮೆ ಪತ್ರ ಬಂದಿಲ್ಲ. ರಾಜೀನಾಮೆ ಪತ್ರಗಳು ಬಂದ ತಕ್ಷಣ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಪಂಚಮಸಾಲಿ ಸಮಾಜದ್ದು ಅಥವಾ ಹಿಂದುತ್ವದ್ದು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಸರ್? ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದೇ ಹಿಂದೂ ಆಧಾರಿತವಾದ ಪಕ್ಷ. ಹಿಂದೂಗಳಿಗೆ ಅನ್ಯಾಯ ಆದಾಗ ಭಾರತೀಯ ಜನತಾ ಪಕ್ಷನೇ ಬರ್ತದೆ ಹೊರತು ಬೇರೆ ಯಾವ ಪಕ್ಷನೂ ಬರೋದಿಲ್ಲ. ಪಂಚಮಸಾಲಿ ಸಮಾಜ ನಿಜವಾಗಿ ಕೂಡ ಈ ನಮ್ಮ ದೇಶಕ್ಕೆ ಅನ್ನದಾತರಾದಂಥ ಪಕ್ಷ. ಇದು ಸಮಾಜ ಬಗ್ಗೆ ಈ ಪಕ್ಷಕ್ಕೆ ಯಾವಾಗಲೂ ಗೌರವ ಇದ್ದೇ ಇರ್ತದೆ. ಆಮೇಲೆ ಈಗ ಕಾರ್ಯಕರ್ತರು ರಾಜೀನಾಮೆ ಕೊಡೋದು ಇದು ಮಾಡುತ್ತೆ. ಅದು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಚಾನಲ್ ಮೂಲಕ ನಾನು ಕೇಳಿದ್ದೀನಿ. ಅದು ನನಗೆ ಯಾವ ಇನ್ನೂವರೆಗೂ ಕೂಡ ರಾಜೀನಾಮೆ ಪತ್ರ ನನಗೆ ಬಂದಿಲ್ಲ. ನಮ್ಮ ನನಗೆ ರಾಜೀನಾಮೆ ಪತ್ರ ಬಂದ್ರೆ ಅದಕ್ಕೆ ನಾನು ಪ್ರಕ್ರಿಯೆ ಮಾಡ್ತೀನಿ. ಈಗ ಕನ್ವಿನ್ಸ್ ಮಾಡೋ ವ್ಯವಸ್ಥೆ ಏನಾದ್ರು ಒಂದು ಜಿಲ್ಲಾಧ್ಯಕ್ಷನಾಗಿ ಎಲ್ಲ ಮಂಡಲ ಅಧ್ಯಕ್ಷ ಕೂಡ ಮಾತನಾಡ್ತೀನಿ. ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿ ಇರ್ಬೋದು, ಎಲ್ಲರಿಗೂ ಮಾತನಾಡಿ. ಯಾಕಂದ್ರೆ ಪಕ್ಷದಿಂದ ನಾವು ಏನೆಲ್ಲ ಪಡೆದುಕೊಳ್ಬೋದು, ನಮ್ಮ ಕೊಡುಗೆನೂ ಇರ್ತೈತೆ. ಆದರೆ ಪಕ್ಷನೂ ಕೂಡ ಭಾಳ ಈ ಭವಿಷ್ಯದ ದೇಶದ ಹಿತದೃಷ್ಟಿಯಿಂದ, ಹಿಂದುತ್ವ ಹಿತದೃಷ್ಟಿಯಿಂದ ಪಕ್ಷ ಪಕ್ಷದ ಮಹತ್ವವನ್ನು ನಾನು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.